ನಮಸ್ತೆ ಸ್ನೇಹಿತರೆ, ಇವತ್ತು ಅರ್ಥಶಾಸ್ತ್ರದ ಬಗ್ಗೆ ಸ್ವಲ್ಪ ಮಾಹಿತಿನ ನೋಡ್ತಾ ಹೋಗೋಣ. ಭಾರತದ ಆರ್ಥಿಕತೆ ಅಥವಾ ಅರ್ಥವ್ಯವಸ್ಥೆ. ಭಾರತದ ವೃದ್ಧ ಪಿತಾಮಹ ದಾದಾಬಾಯಿ ನೌರೋಜಿ ಅವರು ಅರ್ಥಶಾಸ್ತ್ರ ಎಂದರೆ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ. ಅರ್ಥಶಾಸ್ತ್ರ ಎಲ್ಲ ಸಮಾಜಶಾಸ್ತ್ರಗಳ ರಾಣಿ ಎಂದು ಬಣ್ಣಿಸಿದ್ದಾರೆ. ಸಂಪತ್ತಿನ ವ್ಯಾಖ್ಯೆಯನ್ನು ನೀಡಿದವರು ಆಡಮ್ ಸ್ಮಿತ್ ಅವರು. ಕೊರತೆಯ ವ್ಯಾಖ್ಯೆ ನೀಡಿದವರು ಪ್ರೊಫೆಸರ್ ಲಿಯೋನಲ್ ರಾಬಿನ್ಸನ್ ಅವರು. ರಾಬಿನ್ಸನ್ ಅವರ ಪ್ರಸಿದ್ಧ ಕೃತಿ ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್ ಎನ್ನುವುದು ರಾಬಿನ್ಸ್ ಅವರ ಪ್ರಸಿದ್ಧ ಕೃತಿಯಾಗಿದೆ. ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯನ್ನು ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆ ಎಂದು ಕರೆಯಲಾಗಿದೆ ಅಥವಾ ಕರೆಯುವರು. ಅರ್ಥವ್ಯವಸ್ಥೆಯ ಮೂಲ ಗುರಿ ಎಂದರೆ ಮಾನವನ ಕ್ಷೇಮಾಭಿವೃದ್ಧಿಯಾಗಿದೆ. ಮಾನವನ ಕ್ಷೇಮಾಭಿವೃದ್ಧಿಯಲ್ಲಿ, ಆರ್ಥಿಕ ಅಭಿವೃದ್ಧಿಯಲ್ಲಿ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭಾರತದತ್ತ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ನಿರುದ್ಯೋಗ, ಬಡತನ, ಕೃಷಿ ಹಿಂದುಳಿದಿರುವಿಕೆ, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಮುಂತಾದ ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡುಬರುತ್ತಿವೆ. ಸಾರಿಗೆ ಸಂಪರ್ಕ, ವಿದ್ಯುತ್, ಶಿಕ್ಷಣ, ಆರೋಗ್ಯ ಮುಂತಾದ ಮೂಲಭೂತ ಸೌಲಭ್ಯಗಳು ಸಹ ಕೊರತೆಯನ್ನು ಎದುರಿಸುತ್ತಿವೆ. ಇಂತಹ ಸಮಸ್ಯೆಗಳನ್ನು ಪರಿಹರಿಸಲು, ಕೊರತೆಯನ್ನು ಹೋಗಲಾಡಿಸಲು ಸರ್ಕಾರದ ಮಧ್ಯಪ್ರವೇಶ ಅನಿವಾರ್ಯವಾಗಿದೆ. ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ, ಉದ್ಯೋಗ, ಉತ್ಪಾದನೆ, ಬೆಲೆ ಹೂಡಿಕೆ ಮುಂತಾದ ಆರ್ಥಿಕ ಸಂಗತಿಗಳು ಸ್ಥಿರವಾಗಿರದೆ ಏರಿಳಿತಗಳಿಗೆ ಒಳಗಾಗುತ್ತಿರುತ್ತವೆ. ಇಂತಹ ಏರಿಳಿತಗಳಿಗೆ ಆರ್ಥಿಕ ಏರಿಳಿತ ಎನ್ನುವರು. ಅರ್ಥವ್ಯವಸ್ಥೆಯಲ್ಲಿನ ಈ ಎಲ್ಲ ಏರಿಳಿತಗಳನ್ನು ನಿಯಂತ್ರಿಸಿ ಪ್ರಗತಿಯತ್ತ ಸಾಗುವುದನ್ನು ಆರ್ಥಿಕ ಸ್ಥಿರತೆ ಎಂದು ಕರೆಯುವರು. ಅರ್ಥವ್ಯವಸ್ಥೆಯ ವಿಧಗಳು. ಟೈಪ್ಸ್ ಆಫ್ ಎಕಾನಮಿ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ. ಮೊದಲನೇದಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಇದರಲ್ಲಿ ಉತ್ಪಾದನಾ ಸಾಧನಗಳಾದ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಇವುಗಳ ಒಡೆತನ, ನಿಯಂತ್ರಣ, ನಿರ್ವಹಣೆಯನ್ನು ಖಾಸಗಿದಾರರು ಅಥವಾ ಬಂಡವಾಳದಾರರು ವಹಿಸಿಕೊಂಡಿರುತ್ತಾರೆ. ಇಂತಹ ಅರ್ಥವ್ಯವಸ್ಥೆಯನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎನ್ನುವರು. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಲಕ್ಷಣಗಳು. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇರುವುದು ಮತ್ತು ಖಾಸಗಿ ಆಸ್ತಿ ಇರುತ್ತದೆ. ಉದ್ಯಮದ ಸ್ವಾತಂತ್ರ್ಯವಿರುತ್ತದೆ. ಅನುಭೋಗಿಯ ಸಾರ್ವಭೌಮ ಆಗಿರುತ್ತಾರೆ ಮತ್ತು ಪೈಪೋಟಿ ಇರುತ್ತದೆ. ಲಾಭದ ಉದ್ದೇಶ ಇರುತ್ತದೆ. ಸಮಾಜವಾದಿ ಅರ್ಥವ್ಯವಸ್ಥೆ. ಸಮಾಜವಾದಿ ಅರ್ಥವ್ಯವಸ್ಥೆ ಎಂದರೆ ಸಮಾಜದ ಸಮಗ್ರ ಹಿತಾಸಕ್ತಿಯನ್ನು ವೃದ್ಧಿಸಲು ಉತ್ಪಾದನಾ ಸಾಧನಗಳ ಒಡೆತನ ಮತ್ತು ನಿಯಂತ್ರಣವನ್ನು ಸರ್ಕಾರ ಹೊಂದಿರುವುದಕ್ಕೆ ಸಮಾಜವಾದಿ ಅರ್ಥವ್ಯವಸ್ಥೆ ಎನ್ನುವರು. ಸಮಾಜವಾದಿ ಅರ್ಥವ್ಯವಸ್ಥೆಯ ಲಕ್ಷಣಗಳು. ಕೇಂದ್ರೀಕೃತ ಯೋಜನೆ, ಉತ್ಪಾದನಾ ಸಾಧನಗಳ ಒಡೆತನ, ಸಾಮಾಜಿಕ ಕಲ್ಯಾಣದ ಉದ್ದೇಶ ಮತ್ತು ಅಸಮಾನತೆಯ ನಿರ್ಮೂಲನೆ ಇವು ಸಮಾಜವಾದಿ ಅರ್ಥವ್ಯವಸ್ಥೆಯ ಲಕ್ಷಣಗಳಾಗಿವೆ. ಇನ್ನು ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆ ಎಂದರೆ ಬಂಡವಾಳಶಾಹಿ ಮತ್ತು ಸಮಾಜವಾದಿ ವ್ಯವಸ್ಥೆಗಳ ಉತ್ತಮ ಅಂಶಗಳನ್ನು ಒಳಗೊಂಡಂತಹ ವ್ಯವಸ್ಥೆಯಾಗಿದೆ ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆಯ ಲಕ್ಷಣಗಳು. ಸಾರ್ವಜನಿಕ ಮತ್ತು ಖಾಸಗಿ ರಂಗದ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವ ಅರ್ಥವ್ಯವಸ್ಥೆ ಎಂದರೆ ಅದು ಮಿಶ್ರ ಅರ್ಥವ್ಯವಸ್ಥೆ. ಇದರ ಲಕ್ಷಣಗಳು ವೈಯಕ್ತಿಕ ಸ್ವಾತಂತ್ರ್ಯ, ಬೆಲೆ ನೀತಿ, ಆರ್ಥಿಕ ಯೋಜನೆ, ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಅಸ್ತಿತ್ವ ಮತ್ತು ಬೆಲೆ ನೀತಿ ಇವು ಮಿಶ್ರ ಅರ್ಥವ್ಯವಸ್ಥೆಯ ಲಕ್ಷಣಗಳಾಗಿವೆ. ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ. ಭಾರತದ ಅರ್ಥವ್ಯವಸ್ಥೆಯ ವಲಯಗಳು. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಥವಾ ಸೇವಾ ವಲಯ. ಭಾರತವು ಒಂದು ಅಭಿವೃದ್ಧಿಶೀಲ ರಾಷ್ಟ್ರ. ಭಾರತ ಸದಾ ಪ್ರಜೆಗಳ ಕಲ್ಯಾಣಕ್ಕಾಗಿ ಹೋರಾಡುವ ದೇಶವಾಗಿದೆ. ಭಾರತವು ಒಂದು ಕಡಿಮೆ ಮಧ್ಯಮ ತಲಾ ಆದಾಯದ ರಾಷ್ಟ್ರವಾಗಿದೆ. ಮಿತಿಮೀರಿದ ಜನಸಂಖ್ಯೆ, ಅತಿಯಾದ ಬಡತನ ಮತ್ತು ನಿರುದ್ಯೋಗ, ಕೃಷಿಯ ಮೇಲಿನ ಅತ್ಯಧಿಕ ಅವಲಂಬನೆ, ಕೈಗಾರಿಕೆಗಳ ನಿಧಾನ ಪ್ರಗತಿ, ಅತ್ಯಧಿಕ ಅನುಭೋಗ, ಆದಾಯದ ಅಸಮಾನತೆ ಇವೆಲ್ಲವೂ ಅಭಿವೃದ್ಧಿಶೀಲ ರಾಷ್ಟ್ರ ಭಾರತದ ಲಕ್ಷಣಗಳಾಗಿವೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.